ಲಿಖಿತವಾಗಿ ಕೊಟ್ಟಿದ್ದೀನಿ. ಅವರು ಎಲ್ಲ ತಗೊಂಡು ಬರಲಿ, ನಾನು ಬೇಡ ಅಂತ ಇನ್ನೂ ಎಲ್ಲ ಹೇಳ್ತಾ ಇಲ್ವಲ್ಲ, ಪ್ರಶ್ನೆ ಬೇಡ ಅಂತ ಎಲ್ಲ ಹೇಳ್ತಿದ್ದೀನಿ, ನಾನು ಒಪ್ಕೊಂಡಿದ್ದೀನಲ್ಲ. ಸೇರಿಸ್ಕೊಳ್ಳಿ ಒಂದು ಪಾಯಿಂಟ್ 21ರಲ್ಲಿ ಎಷ್ಟು ಅಲ್ಲ 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 ಆಯಿತು. ಈಗ ಹಾಂ, ನಾನು ಅದನ್ನೇ ನಾಗರಾಜಪ್ಪಂದು ಏನು ಗೊತ್ತಾ ಕೇಳಿ, ಆಲ್ರೆಡಿ ತನಿಖೆ ಮಾಡಿ ಎಲ್ಲ ಕೇಳಿ. ಇಲ್ಲ ನಾನು ಮಾತಾಡೋಕೆ ಬಿಡಿ, ಇಲ್ಲ ನೀವು ಮಾತಾಡ್ಬಿಡಿ. ನಾನು ಅವರು ಪತ್ರಿಕೆ ಪ್ರಕಟಣೆಯಲ್ಲಿ ಬರೀ ಬರೆದ್ಬಿಟ್ಟು ಒಂದು ವಾಟ್ಸಪ್ ಮಾಡಿದ್ದಾರೆ, ಆದರೂ ಇಷ್ಟೆಲ್ಲ ರೆಡಿ ಮಾಡ್ಕೊಬಂದು ಹೇಳ್ತಾ ಇದ್ದೀವಿ. ಆದರೂ ಅದನ್ನು ಆರ್ಟಿಕಲ್ ದೊಡ್ಡದಾಗಿದೆ, ನಾನು ನೋಡಿದ್ದೀನಿ, ಸರಿನಾ? ನಾನು ಹೇಳ್ತಾ ಇದ್ದೀನಿ, ನಾಗರಾಜಪ್ಪನ ಕೇಳಬೇಕಾ, ನಾಗರಾಜಪ್ಪನು ಒದ್ದೊಳಗಾಕಿ ಅಂತ ಆಲ್ರೆಡಿ ಹೇಳಿದ್ದೀನಿ ರೇ. ತಾಕತ್ತಿರೋರು ತಾಕತ್ತಿರೋರು ಅದು ಎತ್ ಮಾಡ್ಕೋಬೇಕಾಯ್ತು. ಯಾವುದೋ ಒಂದು ಹಿಡ್ಕೊಂಡಿದ್ ಒಂದು ಲೆಟ್ರ್ ಕೊಟ್ಟಿಟ್ಗೆ ಅದನ್ನ ದೊಡ್ಡದಾಗಿ ವೈಬಿಕ್ಸೋರು ಪ್ರಾಮಾಣಿಕವಾಗಿ ಮಾಡಿ ಇದನ್ನ ಅಣ್ಣ ಹೇಳಿ. ಎಷ್ಟು ಸತಿ ಹೇಳೋದು ಅಣ್ಣ, ಎಷ್ಟು ಸತಿ ಹೇಳೋದು? ಹೇಳಿದೆ ನಾನು ಹೇಳಿ ಅಣ್ಣ, ನಿನಗೆ ಕ್ಲಿಪ್ಪಿಂಗ್ ನಾನು ಕೊಡಿಸ್ತೀನಿ, ನಿನಗೆ ಹೇಳಿಲ್ಲ ಅಂತ ಮಾತ್ರ ಹೇಳ್ಬೇಡಿ, ನಾ ಕ್ಲಿಪ್ಪಿಂಗ್ ಕೊಡಿಸ್ತೀನಿ, ಪ್ರತಿಯೊಂದು ಇಟ್ಕೊಂಡಿದ್ದೀನಿ ನಾನು. ಅಣ್ಣ, ನಾನು ಇಲ್ಲಿ ಬಂದು ನಾನು ಹೇಳಿಕೆ ಕೊಟ್ಟಿಲ್ಲ ಅಂದರೆ ಯಾರು ಕೊಡಲಿ ಲಿಖಿತವಾಗಿ? ಆಯ್ತು, ಕಬ್ಬು ಅಭಿವೃದ್ಧಿಗೆ ಕೊಡ್ತೀನಿ, ನಾನು ಕಬ್ಬು ಅಭಿವೃದ್ಧಿಗೆ ಕೊಡ್ತೀನಿ, ಗೊತ್ತಾ? ಕಬ್ಬು ಅಭಿವೃದ್ಧಿಗೆ ರೀ ನೋಡ್ರಿ. ಈಗ ಇದೇ ಸಿ ಡಿ ಗಂಗಾಧರು ಪ್ರಶ್ನೆ ಅಲ್ಲಿ ಮಾಡಲಿ, ಅದಕ್ಕೆ ನಾನು ಉತ್ತರ ಕೊಡ್ತೀನಿ. ಇದೇ ಸಿ ಡಿ ಗಂಗಾಧರು ಪ್ರಶ್ನೆ ಅಲ್ಲಿ ಮಾಡಲಿ, ಅವನಿಗೆ ನಾನು ಉತ್ತರ ಕೊಡ್ತೀನಿ. ನಾನು ಅವನಿಗೆ ಉತ್ತರ ಕೊಡ್ತಾ ಇದ್ದೀನಿ. ಯಾಕೆ ಮಾಡಿಲ್ಲ ಅಂತಂದರೆ ಅವನು 3 ವರ್ಷ ಸರ್ಕಾರ ಬಂದು ಮಣ್ಮುಡ್ತಾ ಇದ್ದಾರೆ ಅವರು. ಬರ್ದಿದ್ದೀವಿ. ಎಷ್ಟು ಎಲ್ಲ ಪತ್ರ ಕೊಡೋಕ್ಕಾಗಲ್ಲ, ಎಲ್ಲ ಪತ್ರ ನಾನು ಕೊಟ್ಟಿರೋದು ಬರದೇ ಇಲ್ಲ. ನೀವು ಒಂದು ಪತ್ರನೂ ಬರೆಯಲ್ಲ, ನೀವು ಬರೆಯಲ್ಲ ಕಣ್ರಿ, ಒಂದು ಪತ್ರನೂ ಬರೆಯಲ್ಲ, ನೀವು ಬರೆಯಲ್ಲ, ನೀವು ಬರ್ದಿಲ್ಲ. ನಾನೇ ಕೊಟ್ಟಿದ್ದೀನಿ, ನಿಮ್ಮ ಆಫೀಸ್ಗೆ ಬಂದು ಕೊಟ್ಟರು ಬರ್ದಿಲ್ಲ ನೀವು. ಹಾಂ, ಸರಿನಾ? ನಾನು ಇಲ್ಲಿ ನಾಗರಾಜಪ್ಪನ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ ನಾನು. ಇಲ್ಲ ಸಿ ಡಿ ಗಂಗಾಧರ್ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ, ಕಾರ್ಖಾನೆಗೆ ಉಳಿವಿಗಾಗಿ ಹೋರಾಟ ಮಾಡ್ತಾ ಇದ್ದೀನಿ. ಅದು ಬಿಟ್ಬಿಟ್ಟು ನೀವು ಅವನ ಒಬ್ಬನ ಕೇಳಿಲ್ಲ, ನೀವು ಇವನೊಬ್ಬನ ಕೇಳಿಲ್ಲ. ಒಂದು ಪತ್ರಿಕೆಯಲ್ಲಿ ಒಂದೇ ಒಂದು ಲೈನ್ ಹಾಕ್ಬಿಟ್ಟು ಎಲ್ಲ ಸಿ ಡಿಲಿ ಕೂತ್ಕೊಂಡು ವಾಟ್ಸಪ್ ಮಾಡಿರೋರಿಗೆ ಇಷ್ಟೊಂದು ಪ್ರಾಮುಖ್ಯತೆ ಕೊಡ್ತೀರಿ. ನೀವು ಕೇಳೋ ಪ್ರಶ್ನೆಗೆ ಬಂದು ಇಲ್ಲಿ ತಾಳ್ಮೆಯಿಂದ ಉತ್ತರ ಕೊಡ್ತೀವಿ, ನಮ್ಮ ಪ್ರಶ್ನೆಗೆ ಅವ್ನು ಉತ್ತರ ಕೊಡ್ತಾ ಇಲ್ಲ. ಅಂಥದ್ರಲ್ಲಿ ನೀವು ಏನೇನೋ ಕ್ರಾಸ್ ಕ್ವಶನ್ ಕೇಳ್ತೀರಲ್ರಿ. ಹಾಂ ಅಣ್ಣ, ಖಂಡನೆ ಅಲ್ಲ, ತಿರ್ಚೋ ಅಂತ ಕೆಲಸ ಆಗ್ತಾ ಇದೆ, ಗೊತ್ತಾ? ದಾಖಲಾತಿ ಸಮೇತ ಕೊಟ್ಟರು ಆರೋಪ ಅಂದರೆ ಏನು ಹೇಳೋದ ನಾವು? ದಾಖಲಾತಿ ಸಮೇತ ಕೊಟ್ಟರೆ ಸರ್, ಈಗ ದಾಖಲಾತಿ ಕೇಳಿಸ್ಕೊಳ್ಳಿ. ಈಗ ದಾಖಲಾತಿ ಕೊಟ್ಟಿರ್ತೀನಿ, ದಾಖಲಾತಿ ಕೊಟ್ಟವ್ರೆ ಅಂತ ಯಾಕೆ ಹೇಳಲ್ಲ ನೀವು? ಆರೋಪ ಅಂತ ಯಾಕೆ ಹೇಳ್ತೀರಾ? ಇದ್ರದಲ್ಲ ಅವ್ರು ಬರ್ದಿರೋದೇ, ಬೇರೆಯವರೆಲ್ಲ ಕ್ಲೀನಾಗಿ ಬರ್ದವ್ರೆ. ಒಬ್ರಿಗೆ ಹೇಳಿದ್ದು, ಯಾರು ಮಾತಾಡ್ತಾರೋ ಅವರು ಉದ್ದೇಶಪೂರ್ವಕವಾಗಿ ಎಲ್ಲ ಕೂತ್ಕೊಂಡು ಮಾತಾಡೋದಕ್ಕೆ ಒಂದು ಲೆಟ್ರಿಗೆ ಇಷ್ಟೊಂದು ಮಾತು ಕೊಡ್ತೀಯಲ್ಲಣ್ಣ. ನಾನು ಈಗ ನಾಗರಾಜಪ್ಪಂದು 127 ಕೋಟಿ ನಾನು ದಿನ ಯಾಕೆ ರೀ? ಆಲ್ರೆಡಿ ಸರ್ಕಾರ ಡಿಕ್ಲೇರ್ ಆಗೋಗಿರೋದು ಎಷ್ಟು ಸತಿ ಹೇಳ್ತೀರಿ ನೀವು? ಆಯಿತು ಅಣ್ಣ, ಇವಾಗ ನಿಮ್ಮ ಮುಖಾಂತರನೇ ಕೇಳ್ತಾ ಇದ್ದೀನಿ. ನಾಗರಾಜಪ್ಪ ಅವ್ರದ್ದು ಏನೋ ಅವ್ರದ್ದು ತಪ್ಪಿತಸ್ಥರು ಅಂತ ತೀರ್ಮಾನ ಆಗಿದೆ. ರಾಜ್ಯ ಸರ್ಕಾರಕ್ಕೆ ಮತ್ತು ಸ್ಥಳೀಯ ಸರ್ಕಾರಕ್ಕೆ ಬೇಗ ಏನೋ ಕೋರ್ಟ್ ತೀರ್ಮಾನ ಆಗೈತೆ, ಅದನ್ನು ವಶಪಡಿಸ್ಕೊಳ್ಳಿ ಅಂತ ಈ ಮುಖಾಂತರ ಕೇಳ್ತಾ ಇದ್ದೀನಿ. ವಶಪಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ.
ಈಗ ಭ್ರಷ್ಟಾಚಾರ ಕೋರ್ಟಲ್ಲೇ ತೀರ್ಮಾನ ಆಗ್ಬಿಟ್ಟಿದೆ ಅಣ್ಣ. ಒಂದಿತ್ತು ಏನೋ ಟೈಪ್ ಮಾಡೋ ಬಂದು ಬಿಟ್ಟು ಹೋಗೋದೆ ಅಂತ ಅಂದ್ರಪ್ಪ ಓದಿ. ಇಲ್ಲ ಇಲ್ಲ ಅಣ್ಣ, ಹೇಳ್ತಾ ಇದೀವಿ ನೇರವಾಗೇನೆ. ನಾಗರಾಜ್ ಅಪ್ಪನೂ ಇದ್ ಮಾಡ್ಲಿ ಅಂತ ಹೇಳ್ತಾ ಇದೀವಿ. ಬರ್ದಿಲ್ಲ ಅಂದ್ಬಿಟ್ಟು ವಾದ ಆಯ್ತೈತೆ ಅಷ್ಟೇ. ಮಾಡ್ರು ಅಂದ್ರೆ ಹೌದಲ್ವಾ ಅದನ್ನ ಹೇಳಿ. ಅದನ್ನು ಸೇರಿಸ್ಕೊಳ್ಳಿ, ಲಿಖಿತವಾಗಿ ಸೇರಿಸ್ಕೊಳ್ಳಿ. ನಾನು ಲಿಖಿತವಾಗಿ ಅವ್ರು ಕೊಡ್ತೀನಿ ಬಿಡಿ, ನಾನು ಕೊಡ್ತೀನಿ ಜಿಲ್ಲಾಧಿಕಾರಿಗೆ ಬರಲ್ಲ. ಯಾರು ವಶಪಡಿಸ್ಕೋಬೇಕು ಆಗ್ರಹ ಮಾಡೋದು, ವಶಪಡಿಸ್ಕೊಳ್ಳಿ ಅಂತ. ಈಗ ಓಕೆ ಆಯ್ತು. ದಯಮಾಡಿ ಅಣ್ಣ ಏನ್ ಗೊತ್ತಾ ಇದು ಪಕ್ಷವಾಗಿ ದಯವಿಟ್ಟು ಪಕ್ಷವಾಗಿ ನೋಡಬೇಡಿ. ಇದನ್ನ ಸಕ್ಕರೆ ಫ್ಯಾಕ್ಟ್ರಿನ ಪಕ್ಷವಾಗಿ ನೋಡಬೇಡಿ ದಯವಿಟ್ಟು. ಅಣ್ಣ ನಾವು ಚಿಕ್ಕವರಣ್ಣ ಇಲ್ಲ ಅಣ್ಣಜೆ, ನಾವು 3-4 ಸಲ ಪ್ರೆಸ್ ಮೀಟಿಗೆ ಬಂದಾಗಲೂ ಹೇಳಿದ್ದೀವಿ, ನಾಗರಾಜಪ್ಪ ಆದರೂ ಅವ್ರನ್ನೂ ಇದು ಮಾಡಿ ಅಂತ ಹೇಳಿದ್ದೀವಿ ಅಣ್ಣ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.